ಜಾರಿ ಆಗುತ್ತಾ ಸರ್? ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಬದ್ಧವಾಗಿದ್ದೇವೆ. ಅದಕ್ಕಾಗಿ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಮಾಡಿ ಒನ್ ಮ್ಯಾನ್ ಕಮಿಷನ್ ಮಾಡಿ ವರದಿ ತರಿಸ್ಕೊಂಡಿದ್ದೀವಿ. ಆ ವರದಿ ಚರ್ಚೆಗೆ ಬರುತ್ತೆ. 19ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಅಲ್ಲಿ ತೀರ್ಮಾನ ಮಾಡ್ತೀವಿ ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ. ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇರುತ್ತೆ ನೋಡ್ರಿ, ಪರ ವಿರೋಧ ಯಾರು ಮಾಡೋರು? ಯಾರು ಮಾಡ್ತಾರೆ ಹೇಳಿ? ಅನ್ಯಾಯ ಆಗ್ತಾ ಇದೆ ಬಲಗೈಗೆ. ಯಾರು ಪರ ವಿರೋಧ ಮಾಡೋರು ಮಾಡೇ ಮಾಡ್ತಾರೆ. ಅವ್ರಿಗೆ ಅನ್ಯಾಯ ಅಲ್ಲೆಲ್ಲ ಅನ್ಯಾಯ ಅಂತ ಆದಾಗ ಅನ್ಯಾಯ ಅಂತೇಳಿ ಹೇಳೋದ್ರಲ್ಲಿ ತಪ್ಪೇನಿದೆ? ಅವ್ರು ಅನ್ಯಾಯ ಅಂತ ಹೇಳ್ತಾರೆ, ಸರ್ಕಾರ ಅದನ್ನ ಸರಿಪಡಿಸ್ಬೇಕಲ್ಲ. ಅನ್ಯಾಯನ ಆ ಕೆಲಸ ನಾವು ಮಾಡ್ತೀವಿ. ಜಾರಿ ಆಗುತ್ತಾ ಸರ್? ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಬದ್ಧವಾಗಿದ್ದೇವೆ. ಅದಕ್ಕಾಗಿ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಮಾಡಿ ಒನ್ ಮ್ಯಾನ್ ಕಮಿಷನ್ ಮಾಡಿ ವರದಿ ತರಿಸ್ಕೊಂಡಿದ್ದೀವಿ. ಆ ವರದಿ ಚರ್ಚೆಗೆ ಬರುತ್ತೆ. 19ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಅಲ್ಲಿ ತೀರ್ಮಾನ ಮಾಡ್ತೀವಿ ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ. ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇರುತ್ತೆ ನೋಡ್ರಿ, ಪರ ವಿರೋಧ ಯಾರು ಮಾಡೋರು? ಯಾರು ಮಾಡ್ತಾರೆ ಹೇಳಿ? ಅನ್ಯಾಯ ಆಗ್ತಾ ಇದೆ ಬಲಗೈಗೆ. ಯಾರು ಪರ ವಿರೋಧ ಮಾಡೋರು ಮಾಡೇ ಮಾಡ್ತಾರೆ. ಅವ್ರಿಗೆ ಅನ್ಯಾಯ ಅಲ್ಲೆಲ್ಲ ಅನ್ಯಾಯ ಅಂತ ಆದಾಗ ಅನ್ಯಾಯ ಅಂತೇಳಿ ಹೇಳೋದ್ರಲ್ಲಿ ತಪ್ಪೇನಿದೆ? ಅವ್ರು ಅನ್ಯಾಯ ಅಂತ ಹೇಳ್ತಾರೆ, ಸರ್ಕಾರ ಅದನ್ನ ಸರಿಪಡಿಸ್ಬೇಕಲ್ಲ. ಅನ್ಯಾಯನ ಆ ಕೆಲಸ ನಾವು ಮಾಡ್ತೀವಿ. ಜಾರಿ ಆಗುತ್ತಾ ಸರ್? ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಬದ್ಧವಾಗಿದ್ದೇವೆ. ಅದಕ್ಕಾಗಿ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಮಾಡಿ ಒನ್ ಮ್ಯಾನ್ ಕಮಿಷನ್ ಮಾಡಿ ವರದಿ ತರಿಸ್ಕೊಂಡಿದ್ದೀವಿ. ಆ ವರದಿ ಚರ್ಚೆಗೆ ಬರುತ್ತೆ. 19ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಅಲ್ಲಿ ತೀರ್ಮಾನ ಮಾಡ್ತೀವಿ ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ. ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇರುತ್ತೆ ನೋಡ್ರಿ, ಪರ ವಿರೋಧ ಯಾರು ಮಾಡೋರು? ಯಾರು ಮಾಡ್ತಾರೆ ಹೇಳಿ? ಅನ್ಯಾಯ ಆಗ್ತಾ ಇದೆ ಬಲಗೈಗೆ. ಯಾರು ಪರ ವಿರೋಧ ಮಾಡೋರು ಮಾಡೇ ಮಾಡ್ತಾರೆ. ಅವ್ರಿಗೆ ಅನ್ಯಾಯ ಅಲ್ಲೆಲ್ಲ ಅನ್ಯಾಯ ಅಂತ ಆದಾಗ ಅನ್ಯಾಯ ಅಂತೇಳಿ ಹೇಳೋದ್ರಲ್ಲಿ ತಪ್ಪೇನಿದೆ? ಅವ್ರು ಅನ್ಯಾಯ ಅಂತ ಹೇಳ್ತಾರೆ, ಸರ್ಕಾರ ಅದನ್ನ ಸರಿಪಡಿಸ್ಬೇಕಲ್ಲ. ಅನ್ಯಾಯನ ಆ ಕೆಲಸ ನಾವು ಮಾಡ್ತೀವಿ. ಜಾರಿ ಆಗುತ್ತಾ ಸರ್? ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಬದ್ಧವಾಗಿದ್ದೇವೆ. ಅದಕ್ಕಾಗಿ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಮಾಡಿ ಒನ್ ಮ್ಯಾನ್ ಕಮಿಷನ್ ಮಾಡಿ ವರದಿ ತರಿಸ್ಕೊಂಡಿದ್ದೀವಿ. ಆ ವರದಿ ಚರ್ಚೆಗೆ ಬರುತ್ತೆ. 19ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಅಲ್ಲಿ ತೀರ್ಮಾನ ಮಾಡ್ತೀವಿ ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ. ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇರುತ್ತೆ ನೋಡ್ರಿ, ಪರ ವಿರೋಧ ಯಾರು ಮಾಡೋರು? ಯಾರು ಮಾಡ್ತಾರೆ ಹೇಳಿ? ಅನ್ಯಾಯ ಆಗ್ತಾ ಇದೆ ಬಲಗೈಗೆ. ಯಾರು ಪರ ವಿರೋಧ ಮಾಡೋರು ಮಾಡೇ ಮಾಡ್ತಾರೆ. ಅವ್ರಿಗೆ ಅನ್ಯಾಯ ಅಲ್ಲೆಲ್ಲ ಅನ್ಯಾಯ ಅಂತ ಆದಾಗ ಅನ್ಯಾಯ ಅಂತೇಳಿ ಹೇಳೋದ್ರಲ್ಲಿ ತಪ್ಪೇನಿದೆ? ಅವ್ರು ಅನ್ಯಾಯ ಅಂತ ಹೇಳ್ತಾರೆ, ಸರ್ಕಾರ ಅದನ್ನ ಸರಿಪಡಿಸ್ಬೇಕಲ್ಲ. ಅನ್ಯಾಯನ ಆ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್.